ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಶಿವರಾತ್ರಿ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಶಿವರಾತ್ರಿ ಹಬ್ಬದ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ಬಿಟ್ಟು ಹಸು ಕಟ್ಟಾಕಕ್ಕೆ ಅಂತ ನಮ್ಮ ಸುಬ್ಬವ್ರು ಬಂದಿದ್ದಾರೆ. ಹಾಗೆ ನಾನು ಬಂದೆ ಹಸು ನೋಡೋಣ ಅಂತ. ಬಂದರೆ ನಮ್ಮ ಮನೆಯವರು ಇವತ್ತು ನಾನು ವೀಡಿಯೋ ಮಾಡ್ತೀನಿ, ನೀನು ಕೆಲಸ ಮಾಡು ಅಂತ ಅಂದರು. ಸರಿ ಆಯಿತು ಮಾಡೋಣ ಅಂತ ಅಂದ್ಬಿಟ್ಟು ಸಗಣಿ ಬಾಸಾಕಬೇಕು ನೀನು ಅಂತಂದರೆ ಸರಿ ಆಯಿತು ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಸಗಣಿ ಬಾಸಾಕ್ಕೊಳ್ತಾ ಇದ್ದೆ ನೋಡಿ. ಎರಡು ಹಸಿದಷ್ಟೇ. ನನಗಿಷ್ಟ ಸಗಣಿ ಬಾಸಾಕೋದು ಅಂದರೆ. ಹಾಗೆಯೇ ಆ ಕೆಲಸ ಮುಗಿಸ್ಕೊಂಡು ಬಂದಿದ್ದೆ ಮನೆ ಮುಂದೆ ಸಗಣಿ ಸಾರಿಸೋಣ ಅಂತ. ಹೂವು ಇತ್ತು, ಹೂವು ಎಲ್ಲ ಕಿತ್ತಿಟ್ಬಿಟ್ಟು ಸಗಣಿ ಸಾರಿಸೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಆ ಕೆಲಸ ಎಲ್ಲ ಮುಗಿಸಿ ಚಿಕ್ಕದೊಂದು ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ, ಹಾಗೆ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ತಿಂಡಿ ಊಟ ಏನೂ ಮಾಡೋದಿಲ್ಲ. ಹಾಗೆ ಮಕ್ಕಳಿಗೆ ಮಾಲ್ಟ್ ಮಾಡಿಕೊಟ್ಟು ತೋಟದ ಕಡೆ ಶಿವರಾತ್ರಿ ಹಬ್ಬ ಉಪವಾಸ ಇನ್ನೇನು ಮನೆ ಕಡೆ ಹೊರಟ್ವಿ. ನಮ್ಮ ಸುಬ್ಬ ಅವರು ಮಾರ್ಕೆಟ್ಗೆ ಹೋಗ್ತಿದ್ದಾರೆ. ನನ್ನ ಮಗಳು ನಾನು ಬರ್ತೀನಿ ಅಂತ ಸುಮ್ಮನೆ ಹಾಗೆ ಹಿಂದೆ ಓಡೋಗ್ತಾ ಇದ್ದಾಳೆ. ಹಾಗೆ ನಾವು ಮನೆ ಹತ್ರ ಬಂದು ಫ್ರೆಶ್ ಅಪ್ ಆಗಿ ಹಾಗೆ ತುಂಬಿಟ್ಟು ಕಳಿಸ್ತಾ ಇದ್ದೀವಿ ನೋಡಿ. ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಟೈಮ್ ಆಗೇ ಬಿಟ್ಟು 5 ಗಂಟೆ ಆಗಿದೆ. ಹಾಗೆ ನಮ್ಮ ಸುಬ್ಬ ಅವರು ಪೂಜೆ ಮಾಡ್ತಿದ್ದಾರೆ. ಮಂತನ ಜೀವ ನೀ ನುಡಿಸಿ ಆಡಕ ಢಮರು ಆಗ್ಯಾವ, ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ, ಎಡವಿಸಿ ತಾಳ ಉರುಳಿಸಿ ತಾಳ ನಡೆಸಿದಿ ಹಾಗೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆ ಹತ್ರ ಬಂದ್ವಿ. ಎಲ್ಲರೂ ಕೂತಿದ್ದಾರೆ ನೋಡಿ. ಎಲ್ಲರೂ ಜಾಗರಣೆ ಮಾಡೋಣ ಅಂತ ಮಾತಾಡ್ಕೊತಿದ್ದಾರೆ. ಯಾರು ಯಾವಾಗ ದಬಾಕಂತಾರೋ ಗೊತ್ತಿಲ್ಲ. ನಾಗೇಶ್ ಅಂತೂ ರಾತ್ರಿ ಎಲ್ಲ ಭಜನೆ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ನೋಡೋಣ ಭಜನೆ ಮಾಡ್ತಾನೋ ಮಲ್ಕೊಂತಾನೋ. ಹಾಗೆ ನಾವೊಂದೆರಡು ಫೋಟೋ ತಕ್ಕೊಂಡ್ವಿ ಫ್ಯಾಮಿಲಿ. ಇವನು ನೋಡಿ ಅವಲಕ್ಕಿ ಮಾಡ್ಕೊತಾ ಇದ್ದಾನೆ. ರಾತ್ರಿ ಎಲ್ಲ ಭಜನೆ ಮಾಡೋಕ್ಕೆ ಎನರ್ಜಿ ಬೇಕಂತ ಅಂದ್ಬಿಟ್ಟು ಮಾಡಿರೋ ಅವಲಕ್ಕಿನ ರೆಡಿ ಮಾಡಿಕೊಂಡು ತಿನ್ನಕ್ಕೆ ಹೋಗಿದ್ದಾನೆ. ಎಲ್ರಿಗೂ ಬಾಯ್ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್ ಬಾಯ್.